ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ಡೇ ತುಂಬ ದೊಡ್ಡ ಮಟ್ಟದ ಒಂದು ಅಸೆಟ್ಟನ್ನು, ಒಂದು ಕಂಟೆಂಟನ್ನು ಅವರು ಟಾಕ್ಸಿಕ್ ಸಿನಿಮಾದು ರಿಲೀಸ್ ಮಾಡ್ತಾರೆ. ರುಕ್ಮಿಣಿ ವಸಂತ್ ಅವ್ರದ್ದು ಕೂಡ ಆ ಒಂದು ಕಂಟೆಂಟು ಬಿಟ್ಟಿದ್ದಾರೆ. ದಾಖಲೆ ಅಂತಲೇ ಹೇಳ್ಬೋದು. ರಾಕಿಂಗ್ ಸ್ಟಾರ್ ಯಶ್ ಅಂದರೆ ದಾಖಲೆ. ಒಂದು ರೀತಿ ಒಂದು ಶಕ್ತಿಯಾಗಿ ಇವತ್ತು ನಿಂತಿದ್ದಾರೆ ಇಂಡಸ್ಟ್ರಿಯಲ್ಲಿ. ಸೊ ಕನ್ನಡದಲ್ಲೇ ನಿಂತು ಇಡೀ ಜಗತ್ತನ್ನು ಆಳ್ತಿರುವಂತಹ ಕನ್ನಡದ ಹೆಮ್ಮೆಯ ನಟ. ಇವತ್ತು ಇಡೀ ದೇಶದಲ್ಲಿ ಇವರು ಸಿನಿಮಾ ಬರ್ತಿದೆ ಅಂದರೆ ಮಿಕ್ಕವರೆಲ್ಲರೂ ಹೆದರ್ಕೊಳ್ಳೋವಂಥ ಪರಿಸ್ಥಿತಿ, ಆಗಲೇ ಕ್ಯಾಂಪೇನ್ಗಳು ಮಾಡೋ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಡೀ ಟ್ರೈನ್ಗೆ ರಾಕಿಂಗ್ ಸ್ಟಾರ್ ಯಶ್ ಬ್ರ್ಯಾಂಡಿಂಗ್ ದೊಡ್ಡ ಕಂಟೆಂಟ್ನ 8ನೇ ತಾರೀಕು ಅವರ ಬರ್ಡೇ ಪ್ರಯುಕ್ತ ಬಿಡೋದಕ್ಕೆ ಸಜ್ಜಾಗಿದ್ದಾರೆ. ಸೊ ಇವತ್ತು ಈ ಒಂದು ಖುಷಿ, ಈ ಒಂದು ಸಂಭ್ರಮ ಇನ್ನೆರಡು ದಿನ ಅಷ್ಟೇ ಬಾಕಿ ಇದೆ. ಈ ಸಿನಿಮಾ ಬರ್ತಿರೋಂಥ ಫೋರ್ಸ್ಗೆ ಆಲ್ರೆಡಿ ಕ್ಯಾಂಪೇನ್ಗಳು ಶುರುವಾಗಿದೆ. ಪ್ರತಿ ಸಲ ನುಗ್ಗಿ ಹೊಡೆದು ಅಭ್ಯಾಸ ಇವರಿಗೆ ಆಲ್ರೆಡಿ ಹೊಡೆದು ಅದು ಪ್ರೂವ್ ಆಗೋಗಿದೆ. ಫ್ಯಾನ್ ವಾರ್ಗಳು, ಚಿಲ್ಲರೆ ಕೆಲಸಗಳು ಬೇಡ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಇನ್ನೆರಡೇ ದಿನ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ಡೇ ಆಗಲೇ ಕೌಂಟೌನ್ ಸ್ಟಾರ್ಟ್ ಆಗಿದೆ. ಅವ್ರು ಈ ಸಲ ಹುಟ್ಟುಹಬ್ಬ ಆಚರಿಸ್ಕೊಳ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಇನ್ನೂ ಹಾಗೇ ಇದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಸುಮಾರು 5-6 ವರ್ಷ ಆಯಿತು ಹುಟ್ಟುಹಬ್ಬನ ಆಚರಿಸ್ಕೊಂಡು. ಪ್ರತಿ ಸಲ ಅವರ ಹುಟ್ಟುಹಬ್ಬದ ವಿಚಾರಕ್ಕೆ ಅವರ ಅಭಿಮಾನಿಗಳ ದುರಂತ ಅಧ್ಯಾಯಗಳು ನೀವೆಲ್ಲ ಕಂಡಿದ್ದೀರ. ಆ ಗಾಯ ಇನ್ನೂ ಅವ್ರ ಮನಸ್ಸಿಂದ ಮಾಸಿಲ್ಲ ಅನ್ನೋದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಸೊ ಹಾಗಾಗಿ ಈ ಸಲ ಕೂಡ ಅವರು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋವಂಥದ್ದು ಡೌಟು ಅಂತ ಹೇಳಲಾಗ್ತಿದೆ. ಬಟ್ ಇನ್ನೂ ಗೊತ್ತಿಲ್ಲ, ಇನ್ನೆರಡು ದಿನ ಇದೆ. ಆ್ಯಂಡ್ ಬರ್ಡೇ ಏನೇ ಆದರೂ ಆಗಿರ್ಬೋದು, ಆದರೆ ಈ ಸಲ ಮಾತ್ರ ಅಭಿಮಾನಿಗಳಿಗೆ, ಕನ್ನಡ ಸಿನಿಪ್ರಿಯರಿಗೆ, ಇಡೀ ದೇಶದ ಸಿನಿಮಾ ಆಸಕ್ತರಿಗೆ, ಸಿನಿಮಾ ಪ್ರಿಯರಿಗೆ ಆ್ಯಂಡ್ ಅವರ ಫ್ಯಾನ್ಸು, ಇವತ್ತು ವರ್ಲ್ಡ್ ವೈಡ್ ಶುರುವಾಗಿರುವಂಥ ಎಲ್ಲ ಫ್ಯಾನ್ಸ್ಗೆ ತುಂಬ ದೊಡ್ಡ ಮಟ್ಟದ ಒಂದು ಅಸೆಟ್ಟನ್ನು, ಒಂದು ಕಂಟೆಂಟನ್ನು ಅವರು ಟಾಕ್ಸಿಕ್ ಸಿನಿಮಾದು ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಈಗಾಗಲೇ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಟಿಮಣಿಯರ ಒಂದೊಂದಾಗಿ ಲುಕ್ಸ್ಗಳನ್ನು ಬಿಡ್ತಾ ಇರೋವಂಥದ್ದು ನೀವೆಲ್ಲ ನೋಡಿದ್ದೀರಾ. ಸೊ ಇವತ್ತು ರುಕ್ಮಿಣಿ ವಸಂತ್ ಅವ್ರದ್ದು ಕೂಡ ಆ ಒಂದು ಕಂಟೆಂಟು ಬಿಟ್ಟಿದ್ದಾರೆ, ಆ ಒಂದು ಲುಕ್ಸ್ನ ಬಿಟ್ಟಿದ್ದಾರೆ. ಸೊ ಈ ಥರದೊಂದು ವಿಚಾರಕ್ಕೆ ಟಾಕ್ಸಿಕ್ದು ಓವರಾಲ್ ಲುಕ್ ಹೇಗಿರ್ಬೋದು ಅನ್ನೋ ಒಂದು ದೊಡ್ಡ ನಿರೀಕ್ಷೆ ಇದೆ, ದೊಡ್ಡ ಕುತೂಹಲ ಕೂಡ ಇದೆ. ಇಂಥ ಒಂದು ಸಂದರ್ಭದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರ ಅಭಿಮಾನಿಗಳಿಗೆ ಬರ್ಡೇನ ಆಚರಿಸ್ಕೊಳ್ತಾರೆ, ಸಿಗ್ತಾರೆ, ಇದ್ಯಾವುದೂ ಗೊತ್ತಿಲ್ಲ ನನಗೆ. ಆದರೆ ಇಡೀ ಬೆಂಗಳೂರು, ಇಡೀ ಕರ್ನಾಟಕ ಎಲ್ಲ ಹೈವೇಗಳಲ್ಲೂ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳ ಒಂದು ಪೋಸ್ಟರು, ಒಂದು ಕಟ್ಔಟು, ಒಂದು ಬ್ಯಾನರು ಎಲ್ಲ ಕಡೆ ರಾರಾಜಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆ LED ರಾಕಿಂಗ್ ಸ್ಟಾರ್ ಯಶ್, ಇಂಡಿಯನ್ ಸಿನಿಮಾದ CEO ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಎಲ್ಲ ಕಡೆ ವಿಶ್ಗಳನ್ನು ಹಾಕ್ತಿದ್ದಾರೆ. ಮೊದಲಿಗೆ ಅವರ ಸ್ನೇಹಿತರು, ಅವರ ಅಭಿಮಾನಿಗಳ ಬಳಗ ಈ ಒಂದು ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಿಸೋದಕ್ಕೆ ಶುರು ಮಾಡಿದೆ. ಅದರಂತೆ ದಾಖಲೆ ಅಂತಲೇ ಹೇಳ್ಬೋದು. ರಾಕಿಂಗ್ ಸ್ಟಾರ್ ಯಶ್ ಅಂದರೆ ದಾಖಲೆ. ಕನ್ನಡ ಚಿತ್ರರಂಗದಲ್ಲಿ ಅವರು ಮೊದಲನೇ ಹೆಜ್ಜೆ ಇಟ್ಟಾಗಿಂದನೂ ಕೂಡ ಪ್ರತಿಯೊಂದಲ್ಲೂ ನುಗ್ಗಿ ಹೊಡೆಯುವಂಥ ಮನಸ್ಥಿತಿ ಇರುವಂತಹ ಒಬ್ಬ ನಟ. ಒಂದು ರೀತಿ ಒಂದು ಶಕ್ತಿಯಾಗಿ ಇವತ್ತು ನಿಂತಿದ್ದಾರೆ ಇಂಡಸ್ಟ್ರಿಯಲ್ಲಿ. ಇಡೀ ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಸ್ಥಾನವನ್ನು ಗಟ್ಟಿಯಾಗಿ ಮಾಡಿಕೊಂಡು ನಿಂತು ಇವತ್ತು ಇಡೀ ಜಗತ್ತನ್ನು ಆಳೋದಕ್ಕೆ ಹೊರಟಿದ್ದಾರೆ ಟಾಕ್ಸಿಕ್ ಮೂಲಕ. ಸೊ ಕನ್ನಡದಲ್ಲೇ ನಿಂತು ಇಡೀ ಜಗತ್ತನ್ನು ಆಳ್ತಿರುವಂತಹ ಕನ್ನಡದ ಹೆಮ್ಮೆಯ ನಟ. ಸೊ ಕನ್ನಡ ನೆಲದಲ್ಲಿ ನಿಂತು ನಾನೊಬ್ಬ ಕನ್ನಡಿಗ ಅಂತ ಹೇಳಿ ಪ್ರತಿ ಹಂತದಲ್ಲೂ ಕನ್ನಡ ಚಿತ್ರೋದ್ಯಮಕ್ಕೆ, ಕನ್ನಡ ಚಿತ್ರರಂಗದ ತುಂಬ ಹೆಮ್ಮೆಯಿಂದ ಕನ್ನಡ ಚಿತ್ರರಂಗ ಮೊದಲು, ಕನ್ನಡ ಚಿತ್ರರಂಗ ದೊಡ್ಡದು ಅನ್ನೋ ಒಂದು ವಿಚಾರನ ಪ್ರತಿಯೊಂದು ಹಂತದಲ್ಲೂ ಅವರ ಕೆರಿಯರಲ್ಲೂ ಪ್ರಸ್ತಾಪಿಸ್ತಾ ಬಂದು ಇದು ಜಸ್ಟ್ ಬಿಗಿನಿಂಗ್, ನೋಡಿ ಮುಂದೆ ಅಂತ ಒಂದು ಮಾತು ಹೇಳಿದರು ಸೈಮಾ ಅವಾರ್ಡಲ್ಲಿ. ಅದನ್ನೆಲ್ಲ ನೀವು ನೋಡಿರ್ತೀರ, ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಅದರಂತೆ ಇವತ್ತು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದು ನಿಲ್ಲಿಸಿದ್ದಾರೆ. ಅವರು ಕೂಡ ಜಾಗತಿಕ ಮಟ್ಟದಲ್ಲಿ ನಿಂತಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಇವರು ಸಿನಿಮಾ ಬರ್ತಿದೆ ಅಂದರೆ ಮಿಕ್ಕವರೆಲ್ಲರೂ ಹೆದರ್ಕೊಳ್ಳೋವಂಥ ಪರಿಸ್ಥಿತಿ, ಆಗಲೇ ಕ್ಯಾಂಪೇನ್ಗಳು ಮಾಡೋ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಇನ್ನೊಂದು ದಾಖಲೆಗೆ ಅವರ ಅಭಿಮಾನಿಗಳು, ಅವರ ಸ್ನೇಹಿತರು, ಅವ್ರನ್ನ ಇಷ್ಟಪಡುವಂಥ ಸ್ನೇಹಿತರೆಲ್ಲ ಸೇರಿಕೊಂಡು ಇವತ್ತೊಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅವರ ಬರ್ಡೇಗೆ ಒಂದು ಇಡೀ ಮೆಟ್ರೋ ಟ್ರೈನ್ನ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಬೆಂಗಳೂರು ಸುತ್ತಲೂ ಎಲ್ಲ ಕಡೆ ಓಡಾಡೋವಂಥ ಒಂದು ಟ್ರೈನ್ಗೆ ಇಡೀ ಟ್ರೈನ್ನ ರಾಕಿಂಗ್ ಸ್ಟಾರ್ ಮಾಡಿಬಿಟ್ಟಿದ್ದಾರೆ, ರಾಕಿಂಗ್ ಸ್ಟಾರ್ ಮಯ ಮಾಡಿಬಿಟ್ಟಿದ್ದಾರೆ. ಇಡೀ ಟ್ರೈನ್ಗೆ ರಾಕಿಂಗ್ ಸ್ಟಾರ್ ಯಶ್ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಎಲ್ಲ ಕಡೆ ಆಲ್ರೆಡಿ ಈ ಟ್ರೈನ್ ಓಡಾಡ್ತಾ ಇದೆ. ಸೊ ಈ ಒಂದು ವಿಷಯಕ್ಕೂ ಅಭಿಮಾನಿಗಳು ಈಗಲಿಂದನೇ ಒಂದು ಹಬ್ಬವನ್ನು ಶುರು ಮಾಡಿದ್ದಾರೆ. ಅಭಿಮಾನಿಗಳು, ಸ್ನೇಹಿತರು ಎಲ್ಲ ಸೇರಿಕೊಂಡು. ಸೊ ಎಲ್ಲೋ ಒಂದು ಕಡೆ ರಾಕಿಂಗ್ ಸ್ಟಾರ್ ಯಶು ಕೆಲಸ ಅಂತ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಅವ್ರು ಯಾವಾಗಲೂ ಕೆಲಸದಿಂದನೇ ಮಾತಾಡಿರೋದು. ನಾವು ಎಷ್ಟೋ ಸಿನಿಮಾಗಳನ್ನ ನೋಡಿದ್ದೀವಿ, ಎಷ್ಟೋ ಸಿನಿಮಾಗಳು ಮುಹೂರ್ತನೇ ಮಾಡಿಲ್ಲ ಅವರು, ಎಷ್ಟೋ ಸಿನಿಮಾಗಳು ಪ್ರೆಸ್ ಮೀಟು ಮಾಡಿಲ್ಲ. ಸಿನಿಮಾ ರಿಲೀಸ್ ಮಾಡಿ ಸಿನಿಮಾ ಸಕ್ಸಸ್ ಆದಮೇಲೆ ಮಾಡಿರೋಂಥ ಉದಾಹರಣೆಗಳು ಕೂಡ ಇದ್ದಾವೆ. ಆ ರೀತಿಯಾದಂತಹ ಒಂದು ಮನಸ್ಥಿತಿ ಇರುವಂತಹ ಸಿನಿಮಾ ಅಂತ ದುಡಿಯುವಂತಹ ಒಂದು ಶಕ್ತಿ ಅವರು. ಸೊ ಇವತ್ತಿಗೆ ಟಾಕ್ಸಿಕ್ ಅನ್ನೋ ಒಂದು ಇಡೀ ದೇಶ ಹೆಮ್ಮೆ ಪಡುವಂತಹ, ಇಡೀ ಜಗತ್ತು ಕಾಯ್ತಿರುವಂತಹ
ಕನ್ನಡ ಮತ್ತು ಇಂಗ್ಲೀಷಲ್ಲಿ ಏಕಕಾಲದಲ್ಲಿ ಚಿತ್ರೀಕರಣಗೊಂಡಿರುವಂತಹ ಟಾಕ್ಸಿಕ್ ಸಿನಿಮಾದ ಒಂದು ದೊಡ್ಡ ಕಂಟೆಂಟ್ನ 8ನೇ ತಾರೀಕು ಅವರ ಬರ್ಡೇ ಪ್ರಯುಕ್ತ ಬಿಡೋದಕ್ಕೆ ಸಜ್ಜು ಆಗ್ತಿದ್ದಾರೆ. ಸೊ ಇದರ ನಡುವೆ ಈ ರೀತಿಯಾದಂಥ ಸಂಭ್ರಮ ಮನೆ ಮಾಡಿದೆ. ರಾಕಿಂಗ್ ಸ್ಟಾರ್ ಯಶ್ 40ನೇ ಹುಟ್ಟುಹಬ್ಬಕ್ಕೆ 40ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ 40ನೇ ಹುಟ್ಟುಹಬ್ಬ ಈ ಸಲ ಅವ್ರು ಆಚರಿಸ್ಕೊತಾ ಇದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪಿಕ್ಚರ್ ವತಿಯಿಂದ ಒಂದು ವಿಶೇಷವಾದಂತಹ ಸರಣಿ ಸಂಚಿಕೆಗಳು ಅವತ್ತಿನ ದಿನ ಪ್ರಸಾರ ಆಗುತ್ತೆ. ಸೊ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಒಂದಷ್ಟು ವಿಷಯಗಳನ್ನು, ಗೊತ್ತಿಲ್ಲದಿರೋ ವಿಷಯಗಳನ್ನು, ಗೊತ್ತಿರೋ ವಿಷಯಗಳನ್ನು ಎರಡನ್ನೂ ಕೂಡ ಪ್ರಸ್ತುತಪಡಿಸುವಂಥ ಒಂದು ಕೆಲಸ ಕನ್ನಡ ಪಿಕ್ಚರ್ ಮಾಡುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಇವತ್ತು ಈ ಒಂದು ಖುಷಿ, ಈ ಒಂದು ಸಂಭ್ರಮ ಇನ್ನೆರಡು ದಿನ ಅಷ್ಟೇ ಬಾಕಿ ಇದೆ. ಸೊ ಇಡೀ ದೇಶದಾದ್ಯಂತ ಒಂದು ಸಂಚಲನ ಸೃಷ್ಟಿಸುವಂಥ ಸಿನಿಮಾ ಬರ್ತಾ ಇದೆ. ಇಡೀ ವಿಶ್ವದಾದ್ಯಂತ ಆ ಸಂಚಲನ ಪಸರಿಸುತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲರಿಗೂ ಇದೆ. ಇದರ ನಡುವೆ ಒಂದಷ್ಟು ನಾನಾಗಲೇ ಹೇಳ್ದಂಗೆ ಈ ಸಿನಿಮಾ ಬರ್ತಿರೋಂಥ ಫೋರ್ಸ್ಗೆ ಆಲ್ರೆಡಿ ಕ್ಯಾಂಪೇನ್ಗಳು ಶುರುವಾಗಿದೆ ಉತ್ತರ ಭಾರತದಿಂದ. ಸೊ ಅದೇನಾಗುತ್ತೆ ಅಂತ ನೋಡೋಣ. ಪ್ರತಿ ಸಲ ನುಗ್ಗಿ ಒಡೆದು ಅಭ್ಯಾಸ ಇವರಿಗೆ ಆಲ್ರೆಡಿ ಒಡೆದು ಅದು ಪ್ರೂವ್ ಆಗೋಗಿದೆ. ಸೊ ಇವರು ಮಾಡಿರೋ ದಾಖಲೆ 3-4 ವರ್ಷ ಆದ್ರೂ ಕೂಡ ಮುರಿಯೋಕ್ಕಾಗದೆ ಇವತ್ತು ಮುರಿಯುವಂತಹ ಸ್ಥಿತಿ ಬಂದಿದೆ. ಬಟ್ ಇದಕ್ಕೆ ಇನ್ನೊಂದು ದಾಖಲೆ ಆಗೋ ಎಲ್ಲ ಸೂಚನೆಗಳು ಈ ಸಿನಿಮಾ ಒಂದು ಕೊಡ್ತಾ ಇದೆ. ಸೊ ಕನ್ನಡಿಗರು ಯಾವುದಕ್ಕೂ ಕಮ್ಮಿ ಇಲ್ಲ, ಕನ್ನಡ ಸಿನಿಮಾಗಳು ಯಾವುದಕ್ಕೂ ಕಮ್ಮಿ ಇಲ್ಲ. ನಾವು ಮೊದಲು, ಕನ್ನಡ ಸಿನಿಮಾ ಮೊದಲು, ಕನ್ನಡ ಪ್ರೇಕ್ಷಕರಿಗೆ ಕನ್ನಡ ನೆಲದಲ್ಲಿ ಕನ್ನಡ ಸಿನಿಮಾಗೆ ಮೊದಲ ಆದ್ಯತೆ ನೀಡಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಬಿಕಾಸ್ ಇವತ್ತು ನಾನು ಆಗಲೇ ಹೇಳ್ದಂಗೆ, ಆಗಲೇ ಒಂದು ವಿಚಾರಕ್ಕೆ ನಾನು ಮಾತಾಡ್ದಂಗೆ, ಕನ್ನಡ ಸಿನಿಮಾಗಳು ಯಾರಿಗೇನು ಕಮ್ಮಿ ಇಲ್ಲ ರೀ. ತುಂಬ ದೊಡ್ಡ ನಾವು ಬೇರೆ ಲೆವೆಲ್ಗೆ ರೀಚ್ ಆಗೋಗಿದೆ. ಅದನ್ನು ಉಳಿಸ್ಕೊಳ್ಳೋವಂತಹ, ಆ ಗೌರವವನ್ನು ಮತ್ತಷ್ಟು ದೊಡ್ಡದು ಮಾಡುವಂತಹ ಕೆಲಸ ಅಷ್ಟೇ ಮಾಡಬೇಕಾಗಿರೋದು. ಆದರೆ ಆ ಒಂದು ಆಗಲೇ ಹೇಳ್ದಂಗೆ ಈ ಫ್ಯಾನ್ ವಾರ್ಗಳು, ಚಿಲ್ಲರೆ ಕೆಲಸಗಳು ಬೇಡ. ಸೊ ಅದು ಮಾಡದೇ ಇದ್ದರೆ ನಾವು ತುಂಬ ಇನ್ನೊಂದಷ್ಟು ದೊಡ್ಡ ಗೌರವಗಳು ಕನ್ನಡ ಚಿತ್ರರಂಗಕ್ಕೆ ಸಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಟಾಕ್ಸಿಕ್ ವಿಚಾರ, ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ಡೇ ವಿಚಾರದ ಅಪ್ಡೇಟ್ ಇದು. ನಮಸ್ಕಾರ.